ಧ್ಯಾನ ಟ್ರಸ್ಟ್ ಮೂವ್ಮೆಂಟ್ನಲ್ಲಿ ಇವರು ಆಯೋಜಿಸಿರುವಂತಹ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಡಾಕ್ಟರ್ ಯಶಾಂತಗಿರಿ ಮಹಾಸ್ವಾಮಿಗಳ ಪಾದಗಳಿಗೆ ನಾಯಕರು, ವೇದಿಕೆ ಮೇಲೆ ಆಸಕ್ತರಾಗಿರುವಂಥ ಎಲ್ಲ ಯೋಗ ಬಂಧುಗಳೇ, ಹಿರಿಯರೇ, ತಾಯಂದಿರೇ, ಮುಂಭಾಗದಲ್ಲಿರುವಂಥ ಎಲ್ಲ ಬಂಧುಗಳೇ, ಈ ಜಗತ್ತು ಈಗಾಗಲೇ ಭಾಳಷ್ಟು ವೈಜ್ಞಾನಿಕ ಸಾಧನೆಗಳನ್ನು ಮಾಡಿ ಮುಂದೆ ಹೋಗಿರುವಂಥ ಸಂದರ್ಭದಲ್ಲಿ ಮನುಷ್ಯನ ಬದುಕು ಭಾಳ ಕ್ಷೀಣಿಸುವಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ನಂಬಿಕೆಗಳು ಕಡಿಮೆಯಾಗಿ ಅಪನಂಬಿಕೆಗಳಿರುವಂಥ ಸಂದರ್ಭದಲ್ಲಿ ಏನೆಲ್ಲ ಕಂಡು ಹಿಡಿದಿದ್ದೇವೆ, ಇಮೇಲ್ ಇದೆ, ಫ್ಯಾಕ್ಸ್ ಇದೆ, ಮೊಬೈಲ್ ಇದೆ, ಮಂಗಳದ ಅಂಗಳದಲ್ಲಿ ಹೋಗಿ ಸೈಟನ್ನು ಖರೀದಿ ಮಾಡುವಷ್ಟು ಮಟ್ಟಕ್ಕೆ ಮನುಷ್ಯ ಇವತ್ತು ಮುಂದೆ ಹೋಗಿದ್ದಾನೆ. ಆದರೆ ನಮ್ಮಲ್ಲಿರುವಂತಹ ಸಂಬಂಧಗಳು, ಹಳೆಯ ಸಂಬಂಧಗಳ ಕೊಂಡಿ ಕಳಚುವಂಥ ಕಾಲಘಟ್ಟದಲ್ಲಿ ಜೀವವನ್ನು ಉಳಿಸಿಕೊಳ್ಳುವಂಥದ್ದು, ಅಪಾಯ ಮಟ್ಟದ ಆಹಾರ ಪದ್ಧತಿಯಲ್ಲಿ, ಸಾಮಾಜಿಕ ಅಪಮೌಲ್ಯಗಳ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇವತ್ತು ಬದುಕ್ತಾ ಇದ್ದೇವೆ. ಹಿರಿಯರಿಗೆಲ್ಲರೂ ಕೂಡ ಈ ಬಗ್ಗೆ ಮಾಹಿತಿ ಇದೆ. ಆದರೆ ಬದುಕನ್ನು ಹೇಗೆ ಕಟ್ಕೋಬೇಕು, ಒತ್ತಡಗಳು ನಾವು ಬೇಡ ಅಂದರೂ ಕೂಡ ಒತ್ತಡಗಳು ಬರುವಂಥ ಸಂದರ್ಭದಲ್ಲಿ, ಬೇರೆ ಯಾರಾದರೂ ಬಂದು ಒತ್ತಡವನ್ನು ತರುವಂಥ ಸಂದರ್ಭದಲ್ಲಿ, ಬೇರೆಯವರ ವಿಚಾರಕ್ಕೆ ಒತ್ತಡವನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಈ BP, ಶುಗರ್ನಂಥ ಅಪಾಯಕಾರಿ ರೋಗಗಳನ್ನು, ಕ್ಯಾನ್ಸರ್ ಅಂಥ ರೋಗಗಳನ್ನು, ಮನುಷ್ಯ ಯೋಚನೆ ಮಾಡಿದಷ್ಟು ಅಪಾಯಕಾರಿ ರೋಗಗಳನ್ನು ತಂದುಕೊಳ್ಳುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಮತ್ತೆ ಪೂರ್ವಕ್ಕೆ ಹೋಗುವಂಥ ನಮ್ಮ ಪೂರ್ವಜರು ಸಾಧನೆ ಮಾಡಿರುವಂಥ ಯೋಗ, ಧ್ಯಾನ, ಈ ಸತ್ಸಂಗಗಳಿಗೆ ಹೋಗುವಂಥ ಅನಿವಾರ್ಯತೆಯಲ್ಲಿ ಮನುಷ್ಯ ಇದ್ದಾನೆ. ಮನೆ TV ಯಲ್ಲಿ ಒಂದು ವಿಶೇಷವಾದನ್ನು ಕಂಡುಹಿಡಿದರು, ಚೀನಾದವರು, ಅಮೆರಿಕಾದವರು ಅಂತ ಸುದ್ದಿ ಬಂತು. ಮನುಷ್ಯ 150 ವರ್ಷಗಳ ಕಾಲ ಬದುಕುವಂಥ ಮಾತೆಯನ್ನು ಕಂಡುಹಿಡಿದರು ಅಂತೇಳಿ 2-3 ದಿನಗಳ ಕಾಲ TV ಯಲ್ಲಿ ತೋರಿಸಿದ್ರು. ಭಾಳಷ್ಟು ಜನ ಭಾಳ ಸಂತೋಷ ಆಗಿಬಿಡ್ತದೆ, 150 ವರ್ಷಗಳ ಕಾಲ ನಾವು ಬದುಕೋದು ಅಂತೇಳಿ. ಆದರೆ ಬದುಕಿನ ಮೌಲ್ಯಗಳನ್ನು ಕಳ್ಕೊಳ್ಳುವಂಥದ್ರಲ್ಲಿ, ತಂದೆ ತಾಯಿಗಳನ್ನು ಗೌರವಿಸದೇ ಇರುವಂಥದ್ರಲ್ಲಿ, ಮಕ್ಕಳು ನೈತಿಕತೆಯನ್ನು ಕಡಿಮೆ ಮಾಡಿಕೊಳ್ಳೋದ್ರಲ್ಲಿ ನಮ್ಮೆಲ್ಲರ ಪಾಲಿದೆ ಅಂತ, ಪೋಷಕರ, ಪಾಲಕರ, ಗುರುಗಳ ಎಲ್ಲರದ್ದು ಪಾಲಿದೆ ಅಂತ ನಾನು ಅನ್ಕೋತೇನೆ. ತಂದೆ ತಾಯಿಗಳ ಮಾತನ್ನೇ ಮಕ್ಕಳು ಕೇಳದೇ ಇರುವಂಥ ಸಂದರ್ಭ ಮಟ್ಟದಲ್ಲಿ ಇವತ್ತು ಬಂದು ನಿಂತಿದ್ದೇವೆ ನಾನು. ಸೊ ಇಂಥದ್ದ ಸಂದರ್ಭದಲ್ಲಿ ಹುಡುಕಾಟದಲ್ಲಿ ಮಕ್ಕಳನ್ನ ಓದಿಸ್ಬೇಕು, ಮುಂದ್ಕೋಬೇಕು ಅಂತ ಹೇಳಿ ನಮ್ಮ ಬದುಕನ್ನು ಕಳ್ಕೊಳ್ಳುವಂಥ ಸಂದರ್ಭ. ನೀತಿಯನ್ನು, ಸಂಸ್ಕೃತಿಯನ್ನು ಬೋಧನೆ ಮಾಡಿ ಜಗತ್ತಿನ ಭಾಳಷ್ಟು ಜನರು ನಮ್ಮ ದೇಶಕ್ಕೆ ಬಂದು ನಮ್ಮ ಸಂಸ್ಕೃತಿಯನ್ನು ರೂಢಿಸಿಕೊಂಡು ಬದುಕುವಂಥ ಸಂದರ್ಭ. ಬೇರೆಯವರು ಬಂದು ನಮ್ಮ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ತಾ ಇದ್ದಾರೆ, ನಾವೇ ನಮ್ಮ ಸಂಸ್ಕೃತಿಯನ್ನು ಕಳ್ಕೊಳ್ಳುವಂಥದ್ದು. ನೈತಿಕ ಮಟ್ಟ ಎಷ್ಟು ಕುಸಿದು ಹೋಗಿದೆ. ಹೂವಿನ ಹಡಗಲಿನೇ ಎಷ್ಟು ಕಳ್ಳತನಗಳಾಗ್ತಾ ಇವೆ. ನಿನ್ನೆ ರಾತ್ರಿ 12 ಗಂಟೆಗೆ ಈ ಊರಲ್ಲಿ ಕಳ್ಳತನ ಆಗಿದೆ. ಒಂದು ರಾತ್ರಿ ಮನೆಯಲ್ಲಿ ಇಲ್ಲ ಅಂತಂದರೆ ಕಳ್ಳತನ ಆಗುವಂಥದ್ದು. 80 ವರ್ಷದ ವಯೋವೃದ್ಧಿಯಾಗಿರುವಂಥ ಮಹಿಳೆ ಮೇಲೆ ಅತ್ಯಾಚಾರ ನಡೆಯುವಂಥದ್ದು. 4-5 ವರ್ಷದ ಮಗು, ಬಾಲಕಿಯ ಮೇಲೆ ಅತ್ಯಾಚಾರ ನಡೆಯುವಂಥದ್ದು. ಎಷ್ಟು ಅಪಾಯಕಾರಿಯಾದಂಥ ನೈತಿಕ ಮಟ್ಟವನ್ನು ನಾವೆಲ್ಲರೂ ಕಳ್ಕೊಳ್ತಾ ಇದ್ದೇವೆ. ಹಿರಿಯರು ಹೇಳಿದಂಥ ಮಾತುಗಳನ್ನು ಕೇಳುವಷ್ಟು ಸೌಜನ್ಯನೂ ಕೂಡ ಈಗಿನ ಯುವಕರಿಗೆ, ಯುವಜನಾಂಗಕ್ಕೆ ಇಲ್ಲದಾಗಿರುವಂಥದ್ದು. ನಾವು ಹಿರಿಯರ ಮಾತನ್ನು ಕೇಳದೇ ಇದ್ದರೆ ನಮ್ಮ ತನ್ನ ಮುಂದೆ ಬರುವಂಥ ಯಾರೂ ಕೇಳೋದಿಲ್ಲ ಅಂತ, ಕೇಳಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ನೈತಿಕತೆ ಇರಲ್ಲ ಅಂತ ಅರ್ಥ. ನಾನು ನನ್ನ ಅಪ್ಪ ಅಮ್ಮನ ಮಾತನ್ನು, ನಮ್ಮ ಹಿರಿಯರ ಮಾತನ್ನು, ಗುರುಗಳ ಮಾತನ್ನು ಕೇಳಿದ್ರೆ ಮುಂದೆ ಬರುವಂಥವ್ರು ನಮ್ಮ ಮಾತು ಕೇಳಲಿಕ್ಕೆ ಸಾಧ್ಯ ಆಗ್ತದೆ. ನಾವು ನಮ್ಮ ಹಿರಿಯರನ್ನ ಗೌರವಿಸಿದ್ರೆ, ನಾವು ಭಾಳ ಜನ ಅನ್ಕೊತೇವೆ ನಮ್ಮ ಹಿರಿಯರು ಬಂದಾಗ, ನಮ್ಮ ಮೇಷ್ಟ್ರುಗಳು ಬಂದಾಗ, ನಮ್ಮ ಗುರುಗಳು ಬಂದಾಗ ನಾವು ನಮಸ್ಕಾರ ಮಾಡೋದ್ರಿಂದ ಅವರು ದೊಡ್ಡವರಾಗ್ತಾರೆ ಅಂತ ಇಲ್ಲ. ನಾವು ನಮಸ್ಕಾರ ಮಾಡೋದ್ರಿಂದ ನಾವು ದೊಡ್ಡವರಾಗ್ತೀವಿ, ನಮಗೆ ಗೌರವ ಹೆಚ್ಚಾಗ್ತದೆ. ಈ ಗೌರವ ಅನ್ನುವಂಥದ್ದು ಕೊಟ್ಟು ತಗೊಳ್ಳುವಂಥದ್ದು, ಆ ಗೌರವವನ್ನು ಕೊಡೋದ್ರಲ್ಲೇ ನಾವು ಭಾಳ ಶಾಣೆತನ ಮಾಡುವಂಥ ಕಾಲಘಟ್ಟದಲ್ಲಿದೆ. ಓದು, ವಿಜ್ಞಾನ, ತಂತ್ರಜ್ಞಾನ ಅದೆಲ್ಲ ಮುಂದೆ ಹೋಗಿದೆ. ಆದರೆ ಮಾನಸಿಕ ಖಿನ್ನತೆಗೊಳಗಾಗುವಂಥ, ಮಾನಸಿಕತೆಯನ್ನು ಕಳ್ಕೊಳ್ಳುವಂಥದ್ದು, ಆರೋಗ್ಯ ಇಲ್ಲದೆ ಯಾವ ವಯೋಮಾನಕ್ಕೆ ಏನು ಆಲೋಚನೆ ಮಾಡಬೇಕಾಗಿದೆ ಅನ್ನೋದನ್ನು ಕೂಡ ಕಳೆದುಕೊಳ್ಳುವಂಥದ್ದು. ವಿದೇಶದಲ್ಲಿ ರಾಜಕಾರಣ ಕೆಟ್ಟು ಹೋಗಿದೆ, ನಮ್ಮನ್ನ ಆಳುವಂಥ ಜನರೆಲ್ಲ ಕೆಟ್ಟು ಹೋಗಿದ್ದಾರೆ ಅಂತ ನಾವು ಆಲೋಚನೆ ಮಾಡ್ತೇವೆ, ಭಾಷಣ ಮಾಡ್ತೇವೆ. ಆದರೆ ಅವರು ಕೆಟ್ಟು ಹೋಗಲಿಕ್ಕೆ ಕಾರಣ ಯಾರು ಅನ್ನೋದನ್ನು ನಾವು ನೋಡೋದಿಲ್ಲ.
ನಾವು ಆಯ್ಕೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಂಡ್ರೆ ನಮ್ಮ ಊರಿಗೆ ನಮ್ಮ ದೇಶಕ್ಕೆ ಒಳ್ಳೆಯದಾಗ್ತದೆ. ಒಳ್ಳೆಯವ್ರನ್ನ ಆಯ್ಕೆ ಮಾಡ್ಕೊಳ್ಳೋದೇ ಇದ್ದರೆ ಈ ದೇಶಕ್ಕೆ ಈ ಪ್ರಭುತ್ವಕ್ಕೆ ಒಳ್ಳೆಯದಾಗಲಿಕ್ಕೆ ಸಾಧ್ಯ ಆಗಲ್ಲ. ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಸ್ಥಾನ ಸಿಕ್ಕಾಗ ಅಥವಾ ಗೌರವ ಸಿಕ್ಕಾಗ, ಸಾಮಾಜಿಕ ನ್ಯಾಯ ಸಿಕ್ಕಾಗ ಮಾತ್ರ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಮೌಲ್ಯ ಬರ್ತದೆ ಅಂತ ಹೇಳಿ ನಾವು ಭಾಷಣ ಮಾಡ್ತೇವೆ. ಆದರೆ ನಮ್ಮಲ್ಲಿರುವಂಥ ಪ್ರತಿನಿಧಿಗಳನ್ನು, MLA MP ಗಳನ್ನು ನಾವು ಯಾರೂ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ವೋಟ್ ಹಾಕುವ ಕೇಳುವಂಥ ಸಂದರ್ಭದಲ್ಲಿ ಅವರು ನಮ್ಮ ಕಾಲು ಹಿಡಿತಾರೆ, ವೋಟ್ ಹಾಕಿದ ಮೇಲೆ ಅವ್ರು ನಮ್ಮ ದುಡ್ಡು ಹಿಡಿತಾರೆ. ಅಂದರೆ ನಾವು ಈ ನೋಟಿಗೆ, ಪಾಕೆಟ್ಗೆ, ಸೀರೆಗೆ, ಪಂಚಿಗೆ ಅವ್ರು ಕೊಡುವಂಥ ದುಡ್ಡಿಗೆ ವೋಟ್ ಹಾಕುವಂಥ ಕಾಲಘಟ್ಟದಲ್ಲಿ ಏನಿದ್ದೇವೆ. ಸಮಾಜವನ್ನು ಸುಧಾರಿಸುವಂಥದ್ರಲ್ಲಿ ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗ ಈ 3 ಅಂಗಗಳು ಸರಿಯಾಗಿದ್ದಾಗ ಮಾತ್ರ ಈ ಸಮಾಜವನ್ನು ಸರಿಯಾಗಿಡಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಲೌಕಿಕವಾದಂಥ ಈ ಸಮಾಜವನ್ನು ಉತ್ತಮವಾಗಿಡುವುದು ನಿಜ, ಆದರೆ ಮಾನಸಿಕವಾಗಿರುವಂಥ ಮತ್ತು ದೇಹದ ಆರೋಗ್ಯವನ್ನು ನಾವು ನಿಯಂತ್ರಣದಲ್ಲಿ ಇಡಬೇಕಾದ್ರೆ ಇವತ್ತು ಅನಿವಾರ್ಯವಾಗಿ ಯೋಗಕ್ಕೆ, ಧ್ಯಾನಕ್ಕೆ ಹೋಗುವಂಥ ನಮ್ಮ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇಟ್ಟರೆ ಮಾತ್ರ ಬೇರೆಯವರು ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಯೋಗ ಅನ್ನುವಂಥದ್ದು ಅದು ಭಾಷಣ ಅಲ್ಲ, ನಮಸ್ಟಿಗೆ ನಾವು ಅನುಭವಿಸುವಂಥ ಒಂದು ದೊಡ್ಡ ತಪಸ್ಸು. ಯೋಗ ಮಾಡೋದು ಅಥವಾ ಸುಮಾರು 18 ನಿಮಿಷಗಳ ಕಾಲ ಧ್ಯಾನ ಕೂಡೋದಿದೆಯಲ್ಲ, ಅದು ಎಲ್ಲರ ಕೈಯಲ್ಲಿ ಸಾಧ್ಯ ಆಗಲ್ಲ. ಒಂದು 5 ನಿಮಿಷ ನಾವು ಕಣ್ಮುಚ್ಚಿ ಕೂತ್ರೆ ಕೂಡಕ್ಕೆ ಸಾಧ್ಯ ಆಗಲ್ಲ. ಸಾಧನೆ ಮಾಡೋರಿಗೆ ಮಾತ್ರ ಸಾಧ್ಯ ಆಗ್ತದೆ. ಯೋಗ ಧ್ಯಾನದ ಗುರುಗಳು ಏನಿದ್ದಾರೆ, ಅವ್ರು ಹೇಳುವಂಥ ಮಾರ್ಗ ಏನಿದೆ ಮತ್ತು ಅವ್ರು ಹೇಳುವಂಥ ಆಹಾರದ ಪದ್ಧತಿ ಏನಿದೆ, ನಮ್ಮಲ್ಲಿ ನಾವು ರೂಢಿಸಿಕೊಂಡ್ರೆ, ಬದಲಾವಣೆ ಮಾಡಿಕೊಂಡ್ರೆ, ಇದು ಯಾರ ಸಾರ್ವಜನಿಕವಾಗಿ ಮಾಡುವಂಥದ್ದಲ್ಲ, ಇದು ವೈಯಕ್ತಿಕವಾಗಿ ನಮ್ಮಷ್ಟಕ್ಕೆ ನಾವು ಬದಲಾವಣೆ ಹೊಂದುವಂಥದ್ದು ಅಂತ. ಈಗ ನಾವು ಬದುಕಿದ್ರೆ ಮುಂದೆ ಬೇರೆಯವ್ರನ್ನ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದನ್ನು, ಆ ಥರದ ಎಲ್ಲ ಪದ್ಧತಿಗಳನ್ನು ಯೋಗ ಮತ್ತು ಧ್ಯಾನದಲ್ಲಿ ಹೇಳ್ಕೊಡ್ತಾರೆ. ನಾವು ಮನಸ್ಸನ್ನು ನಿಯಂತ್ರಣದಲ್ಲಿ ಇಡದೇ ಇದ್ರೆ, ಈ ರೋಗ ಬಂದರೆ ಔಷಧಿ ಇದೆ ನಿಜ ಇದ್ರೆ, ಆದರೆ ರೋಗ ಬರದಂಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ ಆಗಿದೆ. ಇಲ್ಲದ್ರೆ ಈ ಬದುಕು ಬಹಳ ಕಠೋರವಾಗಿರ್ತದೆ ಅನ್ನುವಂಥ ಮಾತು ಹೇಳಿ ಈ ಸಂದರ್ಭದಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯರಿದ್ದಾರೆ, ಅವ್ರಿಗಿಂತ ನಾವು ಬಹಳ ಚಿಕ್ಕವರು. ಈ ಧ್ಯಾನ ಮತ್ತು ಇದರಿಂದ ನನಗೆ ತಿಳಿದಷ್ಟು ಕೆಲವು ಮಾತುಗಳನ್ನು ಮುಂದೆ ಹಂಚ್ಕೊಳ್ಳಿಕ್ಕೆ ಈ ವೇದಿಕೆ ಅವಕಾಶ ಮಾಡಿಕೊಂಡಿದೆ. ಆ ಕಾರಣಕ್ಕಾಗಿ ನಿಮ್ಮೆಲ್ಲರಿಗೆ ಮನಸ್ಸಿನ ಮಾತಾಡಿದ್ದಾರೆ. ನಮಸ್ಕಾರ.